ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಗೈಸ್, ನಿಜವಾಗ್ಲೂ ಕಲರ್ಸ್ ಕನ್ನಡ ನಂಬರ್ 1 ಅಂತಲೇ ಹೇಳ್ಬೋದು. ಈ ರೇಂಜಿಗೆ ಎಲ್ಲ ಸೀರಿಯಲ್ಗಳ TRPನೂ ಹೈ ಆಗೋಗಿದೆ. ಜಿ ಕನ್ನಡದ ಸೀರಿಯಲ್ಗಳ TRP ಕಡಿಮೆ ಆಗ್ತಾ ಬರ್ತಿದ್ರೆ, ಈ ಕಡೆ ಕಲರ್ಸ್ ಕನ್ನಡದ ಎಲ್ಲ ಸೀರಿಯಲ್ಗಳ TRP ಅಯ್ಯರ್ ಅಂದರೆ ಅಯ್ಯರ್ ಅಂತಲೇ ಹೇಳ್ಬೋದು. ಆ ರೇಂಜಿಗೆ TRP ಬಂದಿದೆ ಈ ವಾರ. ಮೊದಲಿಗೆ ಯಾವ್ಯಾವ ಸೀರಿಯಲ್ಗಳ TRP ಎಷ್ಟೆಷ್ಟು ಬಂದಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಂಬರ್ 1ನಲ್ಲೀಗ ನಂದಗೋಕುಲ ಸೀರಿಯಲ್ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 6.4 ಇದೆ. ಅರ್ಬನ್ ಬಂದು 5.6 ಇದೆ. ನಿಜವಾಗ್ಲೂ ಒಂದು ಒಳ್ಳೆ TRP ಪಡ್ಕೊಂಡಿದೆ ಅಂತಲೇ ಹೇಳ್ಬೋದು. ಹೋದ ವಾರ ಗಂಧದ ಗುಡಿ ಸೀರಿಯಲ್ ಇತ್ತು ನಂಬರ್ 1ನಲ್ಲಿ, ಬಟ್ ಈ ಬಾರಿ ನಂದಗೋಕುಲ ಸೀರಿಯಲ್ ಇದೆ. ಇನ್ನು ನಂಬರ್ 2ನೇ ಸ್ಥಾನದಲ್ಲಿ ಇರೋದು ಗಂಧದ ಗುಡಿ ಸೀರಿಯಲ್ಲು. ಅರ್ಬನ್ ಪ್ಲಸ್ ರೂರಲ್ ಬಂದು 6.2 ಇದೆ. ಅರ್ಬನ್ ಬಂದು 4.9 ಇದೆ. ಇದು ಕೂಡ ಒಂಥರ ಮುತ್ತಿಗೀಗ ಒಂದು ಜೋಡಿ ಸಿಕ್ಕಿದೆ, ಒಂಥರ ಚೆನ್ನಾಗಿ ಹೋಗ್ತಿದೆ ಸೀರಿಯಲ್ ಕೂಡ. ಇದು ನಂಬರ್ 2ನಲ್ಲಿದೆ. ಇನ್ನು ನಂಬರ್ 3ನಲ್ಲಿ ಬಂದು ಮುದ್ದು ಸೊಸೆ ಸೀರಿಯಲ್ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 6.1 ಇದೆ. ಅರ್ಬನ್ ಬಂದು 5.3 ಇದೆ. ಇಲ್ಲಿ ಅಜ್ಜಿ ಪಾತ್ರ ತುಂಬ ಚೆನ್ನಾಗಿ ಬರ್ತಾ ಇತ್ತು ಮುದ್ದು ಸೊಸೆಲಿ, ಬಟ್ ಏನಕ್ಕೋ ಅಜ್ಜಿ ಪಾತ್ರನ ಸಾಯಿಸ್ತಿದ್ದಾರೆ. ನೋಡಬೇಕು ಇನ್ನು ಮುಂದೆ ಯಾವ ಥರ TRP ಪಡ್ಕೊಳ್ಳುತ್ತೆ ಅಂತ. ಇನ್ನು ನಂಬರ್ 4ಅಲ್ಲಿ ಬಂದು ನೀವು ಇದನ್ನು ನಂಬೋದಕ್ಕೆ ಆಗೋದಿಲ್ಲ, ಏನಕ್ಕಂದರೆ ಇದು ನಿಜವಾಗ್ಲೂ ಸರ್ಪ್ರೈಸಿಂಗ್ ಅಂತ ಹೇಳ್ಬೋದು. 4ನೇ ಸ್ಥಾನ ಬಂದು ಪವಿತ್ರ ಬಂಧನ ಸೀರಿಯಲ್ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 6.1 ಇದೆ. ಅರ್ಬನ್ ಬಂದು 5.1 ಇದೆ. ಯಾರಾದರೂ ಎಕ್ಸ್ಪೆಕ್ಟ್ ಮಾಡಿದ್ರಾ 2.1, 2.3, 1.8 ಈ ಥರ TRP ಪಡ್ಕೊಂಡು ಬಂದಿರೋದು ಪವಿತ್ರ ಬಂಧನ ಸ್ಟಾರ್ಟಿಂಗಿಂದ ಕೂಡ. ನಿಜವಾಗ್ಲೂ ಇದು ಎಲ್ಲರಿಗೂ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಮಧ್ಯದಲ್ಲಿ 3.8 ಈ ಥರ ಪಡ್ಕೊಂಡು ಬಂತು. ಬಟ್ ಇದ್ದಕ್ಕಿದ್ದಾಗೆ ಇವ್ರು ಟೈಮಿಂಗ್ಸ್ ಚೇಂಜ್ ಮಾಡಿದ್ದು. ಪವಿತ್ರ ಬಂಧನ ಸೀರಿಯಲ್ ಅಲ್ಟ್ರಾ TRP ಪಡ್ಕೊಳ್ತಿದೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಿದೆ ಕೂಡ. ಅರ್ಬನ್ ಪ್ಲಸ್ ರೂರಲ್ ಬಂದು 6.1 ಇದೆ. ಅರ್ಬನ್ ಬಂದು 5.1 ಇದೆ ಪವಿತ್ರ ಬಂಧನ ಸೀರಿಯಲ್ ಬಂದು. ಇನ್ನು 5ನೇ ಸ್ಥಾನದಲ್ಲಿ ಬಂದು ಗೌರಿ ಕಲ್ಯಾಣ ಇದೆ. ಗೌರಿ ಕಲ್ಯಾಣ ಸೀರಿಯಲ್ ಬಂದು ಅರ್ಬನ್ ಪ್ಲಸ್ ರೂರಲ್ ಬಂದು 6.1 ಇದೆ. ಅರ್ಬನ್ ಬಂದು 4.1 ಇದೆ. ನಿಜವಾಗ್ಲೂ ಇದು ಕೂಡ ತುಂಬ ಚೆನ್ನಾಗಿ ಬರ್ತಿದೆ ಸೀರಿಯಲು. ಒಂಥರ ಗಂಡ ಹೆಂಡ್ತಿ ನಾಕ್ ಜೋಕು, ಲವ್ವು ಇದೆಲ್ಲವನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು 6ನೇ ಸ್ಥಾನ ಬಂದು ಭಾರ್ಗವಿ ಸೀರಿಯಲ್ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 4.2 ಇದೆ. ಅರ್ಬನ್ ಬಂದು 3.5 ಇದೆ. ಸ್ಟಾರ್ಟಿಂಗ್ ಡೇಸಲ್ಲಿ ಭಾರ್ಗವಿ ಸೀರಿಯಲ್ಲು ತುಂಬ ಚೆನ್ನಾಗಿ TRP ಪಡ್ಕೊಂಡು ಬಂದಿದೆ. ಇತ್ತೀಚೆಗೆ ಅಂದರೆ ಅವ್ರ ತಂದೆ ಪಾತ್ರನ ಸಾಯಿಸಿದ ಮೇಲೆ ಇಲ್ಲಿ TRP ಕಡಿಮೆ ಆಗ್ತಾ ಬಂದಿದೆ. ಅಂದರೆ ಅಷ್ಟೊಂದು ಕಡಿಮೆ ಏನಿಲ್ಲ, ಇಲ್ಲಿ ನಾರ್ಮಲ್ ಆಗಿ ಎಷ್ಟಿರಬೇಕೋ ಅಷ್ಟಿದೆ. ತುಂಬ ಚೆನ್ನಾಗಿ ಮೂಡ್ ಬರ್ತದೆ ಭಾರ್ಗವಿ ಕೂಡ. ಇನ್ನು 7ನೇ ಸ್ಥಾನ ಬಂದು ಅಗ್ನಿ ಸಾಕ್ಷಿ ಸೀರಿಯಲ್ ಇದೆ. ಇದು ಅರ್ಬನ್ ಪ್ಲಸ್ ರೂರಲ್ ಬಂದು 3.3 ಇದೆ. ಅರ್ಬನ್ ಬಂದು 2.8 ಇದೆ. ಈಗ ಹೊಸದಾಗಿ ಶುರುವಾಗಿದ್ರು ಕೂಡ ಒಂದೊಳ್ಳೆ TRP ಪಡ್ಕೊಂಡಿದೆ. ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಇನ್ನು 8ನೇ ಸ್ಥಾನ ಬಂದು ಪ್ರೇಮ ಕಾವ್ಯ ಸೀರಿಯಲ್ ಇದೆ. ಇದು ಅರ್ಬನ್ ಪ್ಲಸ್ ರೂರಲ್ ಬಂದು 2.3 ಇದೆ. ಅರ್ಬನ್ ಬಂದು 2.2 ಇದೆ. ಇನ್ನು 9ನೇ ಸ್ಥಾನ ಬಂದು ರಾಣಿ ಸೀರಿಯಲ್ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 1.9 ಇದೆ. ಅರ್ಬನ್ ಬಂದು 2.1 ಇದೆ. ನಿಜವಾಗ್ಲೂ ಎಲ್ಲ ಸೀರಿಯಲ್ಗಳು ಕೂಡ ತುಂಬ ಅದ್ಭುತವಾಗಿ ಕತೆ ರಚಿಸಿದ್ದಾರೆ. ಕಲರ್ಸ್ ಕನ್ನಡದಲ್ಲಿ ಬರುವ ಎಲ್ಲ ಸೀರಿಯಲ್ಗಳ ಕತೆ. ಒಂದು ಕಡೆ ಪವಿತ್ರ ಬಂಧನ ಸೀರಿಯಲ್ ಇನ್ನೂ ಕತೆನ ಇಂಪ್ರೂವ್ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ. ಇನ್ನು ಪ್ರೇಮ ಕಾವ್ಯ ಅದೇ ರೀತಿ ಭಾರ್ಗವಿ ತುಂಬ ಎಳೀತಿದ್ದಾರೆ ಕತೆನ. ನನಗೆ ಇತ್ತೀಚೆಗೆ ಅದರಲ್ಲಿ ಇಂಟ್ರೆಸ್ಟ್ ನಿಜವಾಗ್ಲೂ ಕಡಿಮೆ ಆಗ್ತಿದೆ ಅಂತ ನನ್ನ ಅನಿಸಿಕೆ ಜನಗಳಿಗೆ. ರಾಣಿ ಸೀರಿಯಲ್ನ ಕತೆ ತುಂಬಾ ಚೆನ್ನಾಗಿದೆ. ಬಟ್ ಪವಿತ್ರ ಬಂಧನ ಸೀರಿಯಲ್ ಥರ ಇದನ್ನು ಕೂಡ ಟೈಮಿಂಗ್ಸ್ ಚೇಂಜ್ ಮಾಡಿದ್ರೆ ಮೋಸ್ಟ್ಲಿ ಒಳ್ಳೆ TRP ಬಂದರೂ ಬರ್ಬೋದು. ನಿಮ್ಮ ಪ್ರಕಾರ ಈಗ ಬರ್ತಿರೋ ಹೊಸ ಸೀರಿಯಲ್ ಅಗ್ನಿಸಾಕ್ಷಿ ಹೇಗಿದೆ ಕತೆ? ನಿಮ್ಗೆ ಇಷ್ಟ ಆಗ್ತಿದೆಯಾ? ತುಂಬ ಚೆನ್ನಾಗಿ ಬರ್ತಿದೆಯಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಇತ್ತೀಚೆಗೆ ಯಾಕೆ ಜಿ ಕನ್ನಡ ಸೀರಿಯಲ್ಸ್ಗಳ TRP ಕಡಿಮೆ ಆಗ್ತಿದೆ, ಅದೇ ರೀತಿ ಕಲರ್ಸ್ ಕನ್ನಡ ಸೀರಿಯಲ್ಗಳ TRP ಜಾಸ್ತಿ ಆಗ್ತಿದೆ, ಇದಕ್ಕೆಲ್ಲ ಕಾರಣ ಏನಿರ್ಬೋದು ಅಂತ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.